ಕಡುಬು ಮತ್ತೆ ಮೆಂತೆ ಚಟ್ನಿ ಆಹಾ ಎಂತ ಕಾಂಬಿನೇಷನ್. ಉತ್ತರ ಕರ್ನಾಟಕದ ಸೂಪರ್ ಸ್ಪೆಷಲ್ ಅಡಿಗೆಗಳಲ್ಲಿ ಈ ಒಂದು ಅಡಿಗೆ ಕೂಡ ಒಂದು. ನೋಡ್ತಾ ಇದ್ರೆ ಬಾಯಲ್ಲಿ ನೀರ್ ಬರುತ್ತೆ. ಹಾಗಿದ್ರೆ ಇನ್ಯಾಕ್ ತಡ, ಯಾವ ತರ ಮಾಡೋದು ಅಂತ ಪಟ ಪಟ ಅಂತ ಹೇಳ್ತಾ ಹೋಗ್ತೀನಿ. ನೀವು ಪಟ ಪಟ ಅಂತ ಕಲ್ಕೊಂಡು ನಿಮ್ಮ ಮನೇಲಿ ಮಾಡಿ ನಿಮ್ಮ ಮನೆಯವ್ರಿಗೆ ಎಲ್ಲರಿಗೂ ಬಡಿಸಿ ಖುಷಿ ಪಡಿಸಿ. ನಾವು ದಾವಣಗೆರೆಯವ್ರು ಹೆಂಗೆ ಅಂತ ಅಂದ್ರೆ ಈ ಕಡೆ ಉತ್ತರ ಕರ್ನಾಟಕನೂ ಅಲ್ಲ, ದಕ್ಷಿಣ ಕರ್ನಾಟಕಲ್ಲೂ ಮಧ್ಯದಲ್ಲಿ ಬಂದು ಸಿಕ್ಕೊಂಡ್ಬಿಟ್ಟಿದೀವಿ. ಈ ದಾವಣಗೆರೆ ದುರ್ಗ ಎರಡು ಕಡೆಯವರು. ನಮಗೆ ಉತ್ತರ ಕರ್ನಾಟಕದ ಅಡಿಗೆಗಳು ಕೂಡ ಗೊತ್ತು, ದಕ್ಷಿಣ ಕರ್ನಾಟಕದ ಅಡಿಗೆಗಳು ಕೂಡ ಗೊತ್ತು. ಫಸ್ಟ್ ಅಡಿಗೆಗೆ ಬಂದ್ಬಿಡ್ತೀನಿ ಏನೇನು ಹಾಕ್ತಿದ್ದೀನಿ ಅಂತ. ಒಣ ಕೊಬ್ಬರಿ, ಈ ಕಡೆ ನೀರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ, ಬೆಳ್ಳುಳ್ಳಿ, ಬೆಲ್ಲ, ಬ್ಯಾಡಗಿ ಮೆಣಸಿಕಾಯಿ, ಜೀರಿಗೆ, ಈ ಕಡೆ ಮೆಂತೆಕಾಳು ನೆನೆ ಇಟ್ಕೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು. ಇದ್ರ ಜೊತೆ ಕರಿಬೇವನ್ನು ಕೂಡ ಹಾಕಬೇಕು. ಸೊ ಕರಿಬೇವು ಹಾಕೋದು ಮರ್ತ್ಕೊಂಡ್ಬಿಟ್ಟೆ. ಈಗ ವಿಡಿಯೋ ಗ್ಯಾಪಲ್ಲಿ ನಾನು ಮರ್ತ್ಕೊಂಡ್ಬಿಟ್ಟಿದ್ದೀನಲ್ಲ ಅಂತ ಪಟ್ಟಂತ ಹಾಕ್ಬಿಟ್ಟೆ. ಇದಿಷ್ಟು ಮೆಂತೆ ಚಟ್ನಿಗೆ ಬೇಕಾಗಿರುವಂತಹ ಪದಾರ್ಥಗಳು. ಈಗ ಫಸ್ಟು ಕೆಲವೊಂದು ಪದಾರ್ಥಗಳನ್ನ ಹುರ್ಕೊಳ್ಳೋ ಅಂತ ಕಾರ್ಯಕ್ರಮ ಇದೆ, ಹಂಗಾಗಿ ನೋಡ್ತಾ ಹೋಗಿ ಏನೇನು ಹುರಿತೀನಿ ಅಂತ. ಸೊ ಏನ್ ದಪ್ಪಗೆ ಹೆಚ್ಕೊಂಡಿದ್ನಲ್ಲ, ಈ ನೀರುಳ್ಳಿನ ಸ್ವಲ್ಪ ಹಸಿ ಸ್ಮೆಲ್ ಹೋಗೋ ತನಕನೂ ಹುರ್ಕೋಬೇಕು. ಸ್ವಲ್ಪ ಎಣ್ಣೆ ಹಾಕ್ತೀನಿ. ಎಣ್ಣೆ ಹಾಕಿ ಫ್ರೈ ಮಾಡಿದ್ರೆ ಒಳ್ಳೆ ಟೇಸ್ಟ್ ಬರುತ್ತೆ. ಸ್ವಲ್ಪ ಕೆಂಪಾಗೋ ತನಕ ಹುರಿದ್ಬಿಟ್ಟು ತೆಗಿತೀನಿ. ಇಷ್ಟು ಹುರಿದಾದ್ಮೇಲೆ ಕರ್ಬೇವನ್ನ ಹಾಕೊಂಡು ಹುರಿಬೇಕು ಒಂದ್ ಸ್ವಲ್ಪ. ಅದರಲ್ಲೂ ಕೂಡ ಹಸಿ ಸ್ಮೆಲ್ ಇರುತ್ತೆ, ಅದು ಕೂಡ ಹೋಗ್ಬೇಕು. ಅಲ್ಲಿ ತನಕ ಇದನ್ನು ಕೂಡ ಹುರ್ಕೋಬೇಕು. ಇವಾಗ ಒಣ ಮೆಣಸಿಕಾಯಿನ ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡ್ರೆ ಸಾಕು. ತುಂಬ ಉರಿ ಇಟ್ಟು ಎಲ್ಲ ಬಿಸಿ ಮಾಡ್ಕೊಳ್ಳೋದು ಬೇಡ. ಮನೆ ತುಂಬ ಘಾಟ್ ಆಗ್ಬಿಟ್ಟು ಮನೆ ಮಂದಿ ಎಲ್ಲ ಕೆಮ್ಮೋ ಥರ ಆಗ್ಬಿಡುತ್ತೆ, ಅಕ್ಷಿ ಬರೋ ಥರ ಆಗ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ಬಿಸಿ ಇದ್ರೆ ಸಾಕು. ಅದು ಸ್ವಲ್ಪ ಚಟಕ್ ಅಂತ ಮುರಿಯೋ ಥರ ಆಗ್ಬಿಟ್ರೆ ಸಾಕು. ಸೊ ಹುರಿದಿರೋದೆಲ್ಲ ಮುಗೀತು. ಈಗ ಹುರಿದಿರೋದೆಲ್ಲ ಒಂದು ಕಡೆ ಇಟ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಏನು ಹುರಿಯೋಕೆ ಹೋಗಲ್ಲ, ಅದು ಬೆಳ್ಳುಳ್ಳಿ ಘಮ ಬಂದ್ರೇ ಬಾಯಿಗೆ ಟೇಸ್ಟ್ ಸಿಗುತ್ತೆ. ಬಟ್ ಕೆಲವರು ಹುರಿತಾರೆ, ಬಟ್ ಅದು ಖಂಡಿತವಾಗ್ಲೂ ನಿಮ್ಮ ಇಷ್ಟ. ಬಟ್ ನಾವಂತೂ ಉರಿಯಲ್ಲ, ಒಳ್ಳೆ ಟೇಸ್ಟ್ ಆಗಲಿ ಅಂತಂದು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದ್ಬಿಟ್ಟು ಡೈರೆಕ್ಟಾಗಿ ಮಿಕ್ಸಿ ಜಾರಿಗೆ ಹಾಕ್ತೀವಿ. ಮಿಕ್ಸಿ ಜಾರ್ಗೆ ನಾನು ನೆನೆಸಿಟ್ಕೊಂಡಿರುವಂತಹ ಮೆಂತೆಕಾಳನ್ನ ನೀರು ಸಮೇತನೇ ಹಾಕ್ತಾ ಇದ್ದೀನಿ. ಉಳಿದ ಎಲ್ಲ ಸಾಮಗ್ರಿಗಳನ್ನ ಈ ಜಾರಿಗೆ ಹಾಕ್ತಾ ಇದ್ದೀನಿ. ನೀರುಳ್ಳಿ, ಬೆಳ್ಳುಳ್ಳಿ, ಜೀರಿಗೆ, ಕರಿಬೇವು ಎಲ್ಲವನ್ನು ಕೂಡ ಜಾರಿಗೆ ಹಾಕ್ತಾ ಇದ್ದೀನಿ. ಸೊ ಇದೇ ಟೈಮಲ್ಲೇ ನಾನೊಂದು ಸ್ವಲ್ಪ ಬೆಲ್ಲ ಹಾಕ್ತಿದ್ದೀನಿ. ಬೆಲ್ಲ ಹಾಕಿದ್ರೆ ಉಪ್ಪು, ಖಾರ, ಹುಳಿ ಎಲ್ಲವೂ ಕೂಡ ಬ್ಯಾಲೆನ್ಸ್ ಮಾಡುವಂಥ ಕೆಪಾಸಿಟಿ ಬೆಲ್ಲಕ್ಕಿರುತ್ತೆ. ನಾನು ಸ್ವಲ್ಪ ಹುಣಸೆ ಹುಳಿನ ನೆನೆ ಇಟ್ಕೊಂಡಿದ್ದೆ. ಅದರಲ್ಲಿ ನಾರು ಮತ್ತು ಬೀಜ ಎಲ್ಲನೂ ನೀಟಾಗಿ ತೆಗೆದು ಸೋಸ್ಕೊಂಡು ನೆನೆ ಇಡಬೇಕು. ಸೊ ಆ ಹುಣಸೆ ಹಣ್ಣನ್ನು ಹಾಕ್ತಾಯಿದ್ದೀನಿ. ಸೊ ಈಗ ಮೆಂತೆ ಚಟ್ನಿಗೆ ಫೈನಲ್ ಟಚಪ್ ಅಂದರೆ ಉಪ್ಪನ್ನ ಹಾಕ್ಬಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಬಿಟ್ಟು ಮಿಕ್ಸಿ ಮಾಡಕ್ಕೆ ತೊಗೊಂಡು ಹೋಗ್ತಿದ್ದೀನಿ. ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಮಿಕ್ಸಿ ಹಾಕಬೇಕು. ಸೊ ಏನು ಬ್ಯಾಡಗಿ ಮೆಣಸಿಕಾಯಿನ ಹುರಿದು ಸೈಡಿಗೆ ಎತ್ತಿಟ್ಕೊಂಡಿದ್ನಲ್ಲ, ಅದನ್ನ ಹಾಕೋದನ್ನೇ ಮರ್ತಿದ್ದೀನಿ. ನೀವು ಯಾರೂ ಅಬ್ಸರ್ವ್ ಮಾಡಿಲ್ಲ ಅನಿಸುತ್ತೆ, ಬಟ್ ನನ್ನ ತಪ್ಪನ್ನ ನಾನೇ ಕಂಡಿಡ್ಕೊತಾ ಇದ್ದೀನಿ. ಬ್ಯಾಡಗಿ ಮೆಣಸಿಕಾಯಿ ಹಾಕಿದ ತಕ್ಷಣ ಚಟ್ನಿ ಈ ಥರ ಕೆಂಪಗಾಗಬೇಕು. ಬೆಳ್ಳಗಾಯಿತು ಅಂದರೆ ನಾನು ಬ್ಯಾಡಗಿ ಮೆಣಸಿಕಾಯಿ ಹಾಕಿಲ್ಲ ಅಂತಂದು ನನಗೆ ಅವಾಗಲೇ ಗೊತ್ತಾಯಿತು. ಹಂಗಾಗಿ ಮತ್ತೆ ಬ್ಯಾಡಗಿ ಮೆಣಸಿಕಾಯಿ ಹಾಕ್ಬಿಟ್ಟು ಚೆನ್ನಾಗಿ ರುಬ್ಕೊಂಡ್ಬಂದೆ ನೋಡಿ. ಈಗ ನಮ್ಮ ಸೂಪರ್ ಡೂಪರ್ ಮೆಂತೆ ಚಟ್ನಿ ರೆಡಿ ಆಯಿತು. ಸೊ ಮಾಡ್ರನ್ ಹೆಣ್ಮಕ್ಳಿಗೆ, ಇತ್ತೀಚೆಗೆ ಬಂದಿರುವಂತಹ ಸೊಸೆಯರಿಗೆ ಏನು ಬರಲ್ಲ, ಅದು ಬರಲ್ಲ, ಏನು ಅಡುಗೆ ಮಾಡೋಕ್ಕೆ ಬರಲ್ಲ, ಅಯ್ಯೋ ಅವಳು ಏನು ಬರಲ್ಲ ಅಂತ ಅನ್ನೋ ಥರ ಇರ್ತಾರೆ. ಬಟ್ ಅವ್ರಿಗೆ ಗೊತ್ತಿಲ್ಲ ಎಲ್ಲನೂ ಕೂಡ ಬರುತ್ತೆ, ಬಟ್ ಎಲ್ಲನೂ ಕೂಡ ನಾವು ಬಾಯಿ ಬಿಟ್ಟು ಹೇಳಲ್ಲ ಅಂತಂದು. ಸೊ ಇದು ಗುಡ್ ಪ್ಲ್ಯಾಟ್ಫಾರ್ಮ್, ನಮಗೆ ತುಂಬ ಖುಷಿ ಕೊಡುವಂಥ ಪ್ಲ್ಯಾಟ್ಫಾರ್ಮು. ನಮ್ಮ ಮನಸ್ಸಿಗೆ ಅನಿಸಿದ್ದನ್ನು ನಾವೆಲ್ಲವನ್ನೂ ಕೂಡ ಹೇಳ್ಕೊಬೋದು. ನೀವೆಲ್ಲರೂ ಕೂಡ ಕೇಳ್ತೀರಾ, ನಮ್ಮ ಪ್ರೀತಿಯ ಸಬ್ಸ್ಕ್ರೈಬರ್ಸ್ ಇದ್ದೀರಾ ಮತ್ತು ವ್ಯೂವರ್ಸ್ ಇದ್ದೀರಾ, ಎಲ್ಲರೂ ನೋಡ್ತೀರಾ. ಸೊ ಅವ್ರಿಗೆ ಗೊತ್ತಿಲ್ಲ ಅನಿಸುತ್ತೆ, ಇಂಗು ತೆಂಗು ಇದ್ದರೆ ಮಂಗನೂ ಅಡುಗೆ ಮಾಡುತ್ತೆ ಅಂತ. ಈಗ ಕಡುಬು ಮಾಡೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ನಮ್ಮಿಬ್ಬರಿಗೆ, ನನ್ನ ಮಗಳಿಗೆ ಒಬ್ಳು ಸೇರಿಸಿ 3 ಜನಕ್ಕೆ ಕಡುಬನ್ನ ಮಾಡ್ತಾ ಇದ್ದೀನಿ. ಅದು ಎಷ್ಟು ಬೇಕೋ ಅಷ್ಟು ನಾನು ಹಿಟ್ಟನ್ನು ತೊಗೊಂಡ್ಬಿಟ್ಟು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಒಂದು ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ. ಸೊ ಇದಿಷ್ಟು ಹಾಕೊಂಡ್ಬಿಟ್ಟು, ಏನು ನೀವು ಚಪಾತಿ ಹಿಟ್ಟು ಹೆಂಗೆ ಕಾಲಿಸ್ಕೊತಿರಲ್ಲ ಅದೇ ರೀತಿಯೇ ಇದು ಗೋಧಿ ಹಿಟ್ಟು ಅಂತ ನಿಮಗೆ ಗೊತ್ತಿರೋ ವಿಷಯ. ಗೋಧಿ ಹಿಟ್ಟು ಯಾವ ಥರ ಚಪಾತಿಗೆ ಯಾವ ರೀತಿ ಕನ್ಸಿಸ್ಟೆನ್ಸಿಯಾಗಿ ಕಾಲಿಸ್ಕೊತಿರೋ ಆ ರೀತಿಯಾಗಿ ನಾವು ಕಾಲಿಸ್ಕೋಬೇಕು. ಸೊ ಕಾಲಿಸಿರೋದೆಲ್ಲದನ್ನು ಕೂಡ ನಾನು ವಿಡಿಯೋ ತೋರ್ಸೋಕೆ ಹೋಗಲ್ಲ, ಯಾಕೆಂದರೆ ಎಲ್ಲರೂ ಮನೆಯಲ್ಲೂ ಚಪಾತಿ ಮಾಡ್ತಾರೆ. ಸೊ ಚಪಾತಿ ಯಾವ ರೀತಿ ಕಾಲಿಸ್ಕೊಳ್ಳೋದು ಅನ್ನೋದು ಗೊತ್ತೇ ಇರುತ್ತೆ, ಹಾಗಾಗಿ ತೋರಿಸ್ಲಿಲ್ಲ. ನಾನು ಭಾಳ ಹೊತ್ತೇನು ಬಿಡಲ್ಲ, ಒಂದು 10 ನಿಮಿಷ ಬಿಟ್ಬಿಟ್ಟು ಮಾಡೋಕ್ಕೆ ಶುರು ಮಾಡ್ತೀನಿ. ಈಗ ಕಡುಬು ಬೇಯಿಸೋಕ್ಕೆ ಒಂದು ಪಾತ್ರೆಯಲ್ಲಿ ಏನು ಬಟ್ಟೆ ಕಟ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ಆದಷ್ಟು ಕಾಟನ್ ಬಟ್ಟೆಯನ್ನು ಬಳಕೆ ಮಾಡಿ. ಏನಿಲ್ಲ, ಬಟ್ಟೆನ ಆಯತಾಕಾರದಲ್ಲಿ ಹರ್ಕೊಂಡ್ಬಿಟ್ಟು ಆ ಕಡೆ ಒಂದು ಗಂಟು ಈ ಕಡೆ ಒಂದು ಗಂಟು ಹಾಕ್ಬಿಟ್ರೆ ಮುಗಿದೋಯ್ತು, ನಿಮ್ಮ ಒಂದು ನ್ಯಾಚುರಲ್ ಸ್ಟೀಮರ್ ರೆಡಿ ಆಗಿಬಿಡುತ್ತೆ. ಸೊ ದುಡ್ಡು ಕೊಟ್ಟು ಕೆಲವರು ತಗೊಂತಾರೆ, ಕೆಲವು ಕಡುಬುಗಳನ್ನ ಬೇಯಿಸೋಕ್ಕೆ ಅವಕ್ಕೆಲ್ಲ ತೊಗೊತಾರೆ. ಬಟ್ ನಮ್ಮ ಹತ್ರ ಅದು ಇಲ್ಲದೆ ಇರೋದ್ರಿಂದ ನಾವು ಇದನ್ನು ಬಳಕೆ ಮಾಡ್ತಾ ಇದ್ದೀವಿ. ತುಂಬ ಜನದ ಹೆಣ್ಮಕ್ಳ ಗೋಳಾಟ ಏನಪ್ಪ ಅಂತಂದರೆ, ಯಾರ್ದಾದ್ರೂ ಮನೆಗೆ ಗೊತ್ತು ಅಂದರೆ ಅದು ಚೆನ್ನಾಗಿತ್ತು, ಇದು ಚೆನ್ನಾಗಿತ್ತು ಅಂತ ನೋಡಿಬಿಟ್ಟು ಸುಮ್ಮನೆ ಬರಬೇಕು ಅಷ್ಟೇ. ಬಟ್ ಅದು ಬಿಟ್ಟು ಅಯ್ಯೋ ಅವ್ರ ಮನೇಲಿ ಅದಿದೆ ನಮ್ಮ ಮನೇಲಿ ಇಲ್ಲ ಅಂತಂದು ನಮ್ಮ ಮನೆಗೆ ಬಂದುಬಿಟ್ಟು ಅಂದರೆ
ಈಗ ಅವ್ರ ಮನೇಲಿ ಗಂಡು ಮಕ್ಳಿಗೆ ಪ್ರೆಷರ್ ಕೊಡೋದು, ನೋಡು ಅವ್ರ ಮನೇಲಿ ಅದು ತಂದಿದ್ದಾರೆ ನೀನು ತಂದಿಲ್ಲ ಅಂತಂದು ಹೇಳ್ಬಿಟ್ಟು ಜಗಳಕ್ಕೆ ಹೋಗ್ಬಿಟ್ಟು ಸಂಸಾರನ ಹಾಳು ಮಾಡ್ಕೊಳ್ಳೋದು. ಸೊ ಈ ರೀತಿಯಾದಂತಹ ಎಲ್ಲ ಗಲಭೆಗಳು ಅಂತಲೇ ನಾನು ಅಂತೀನಿ. ಇವೆಲ್ಲವನ್ನು ಕೂಡ ಹೊರಗಿಟ್ಬಿಟ್ಟು ನೋಡಿ ಬನ್ನಿ. ನಿಮ್ಮ ಜೀವನ ಸುಲಭವಾಗಿ ಸಂತೋಷವಾಗಿ ನೆಮ್ಮದಿಯಾಗಿರಬೇಕು ಅಂದರೆ ಇರೋದ್ರಲ್ಲೇ ಏನು ಮನೇಲಿ ಏನಿದೆಯೋ ಅದನ್ನೇ ಇಟ್ಕೊಂಡ್ಬಿಟ್ಟು ಅಡುಗೆ ಮಾಡೋದು, ಏನಿದೆಯೋ ಅದರಲ್ಲೇ ಜೀವನ ನಡೆಸ್ಕೊಂಡು ಹೋದರೆ ಸಂಸಾರ ಸುಖವಾಗಿ ಸಂತೋಷವಾಗಿರ್ತವೆ ಅಂತ ನನಗನ್ಸುತ್ತೆ. ಬ್ಯಾಕ್ ಟು ಕಡುಬು ಮಾಡೋದು ಬಂದ್ಬಿಡೋಣ. ಈಗ ಆಗಲೇ ಏನು ಕಾಲ್ಸಿಟ್ಟಿದ್ನಲ್ಲ ಆ ಹಿಟ್ಟನ್ನ ತೊಗೊಂಬಂದ್ಬಿಟ್ಟು ಸಣ್ಣ ಸಣ್ಣದಾಗಿ ಉಳ್ಳಿ ಮಾಡಿಕೊಂಡು ಸ್ವಲ್ಪ ಪಕ್ಕದಲ್ಲಿ ನೀರು ಇಟ್ಕೊಂಡಿದ್ದೀನಿ ನೋಡಿ ನನ್ನ ಬಟ್ಲಲ್ಲಿ, ಕೈಗೆ ಹತ್ತಬಾರ್ದು ಹಿಟ್ಟು ಅಂತಂದು ಹಚ್ತಾ ಈ ಥರ ಮಾಡಬೇಕು. ಈ ಥರ ನಾವು ಮಾಡ್ಕೊಂಬಿಟ್ಟು ಇದನ್ನು ನಾವು ಏನು ಬಟ್ಟೆ ಕಟ್ಟಿದ್ವಲ್ಲ ಅದ್ರ ಮೇಲೆ ಇಟ್ಬಿಟ್ಟು ಬೇಯಿಸ್ಬೇಕು. ಈ ರೀತಿ ಫಸ್ಟು ಒಂದು 10 ಮಾಡ್ಕೋತೀನಿ. 10 ಮಾಡಿಕೊಂಡು ಆಮೇಲೆ ನಾನು ಅಲ್ಲಿ ಹೋಗಿ ಇಡ್ತೀನಿ. ಇದನ್ನೆಲ್ಲ ಫಸ್ಟು ಮಾಡ್ಕೊಂಬಿಟ್ಟು ಆಮೇಲೆ ಬೇಯಿಸೋಕ್ಕೆ ಅಡುಗೆ ಮನೆಗೆ ಹೋಗ್ತೀನಿ. ಸೊ ಈಗ ನಿಮಗೆ ಪ್ರಾಬ್ಲಮ್ ಇರೋದು ಗೊತ್ತು, ಸಿಲಿಂಡರ್ ಪ್ರಾಬ್ಲಮ್ಮು ಭಾರತದಲ್ಲಿದೆ ಅಂತ ಗೊತ್ತು. ನಾವು ಗೊತ್ತಲ್ಲ, ಮಿಡ್ಲ್ ಕ್ಲಾಸ್ ಪೀಪಲ್ಸು ಎಲ್ಲವನ್ನೂ ಕೂಡ ಯೋಚನೆ ಮಾಡ್ತೀವಿ. ಯೋಚನೆ ಮಾಡಲೇಬೇಕು, ಜೀವನ ಸಾಕಬೇಕಂದ್ರೆ ಯೋಚನೆ ಮಾಡಲೇಬೇಕು. ನಾನೀಗ ಅದಕ್ಕೆ ಇಂಡಕ್ಷನ್ನಲ್ಲಿ ಇವನ್ನ ಬೇಯಕ್ಕೆ ಇಡ್ತೀನಿ. ಹೆಂಗೆ ಉಳಿಸ್ತೀನಿ ನೋಡಿ ನಾನು. ಸೊ ಈ ಇಂಡಕ್ಷನ್ ಲಿಂಕ್ ಬೇಕಾದರೆ ನಾನು ಕೆಳಗಡೆ ಪ್ರಾಡಕ್ಟ್ ಅಂತಿರುತ್ತೆ ಅಲ್ಲಿ ಕೊಟ್ಟಿರ್ತೀನಿ, ಬೇಕಾದರೆ ತೊಗೋಬೋದು. ಸದ್ಯಕ್ಕೆ ಸಿಲಿಂಡರ್ ಪ್ರಾಬ್ಲಮ್ ಇರೋದ್ರಿಂದ ಇಂಡಕ್ಷನ್ ಇರೋದು ತುಂಬ ಅಂದರೆ ತುಂಬ ಒಳ್ಳೆಯದು. ಇದಿಲ್ಲ ಅಂದರೆ ಪರವಾಗಿಲ್ಲ, ನೀವು ಹಳ್ಳಿಲಿದ್ರೆ ಆರಾಮಾಗಿ ಕಟ್ಟಿಗೆ ಒಲೆ ಯೂಸ್ ಮಾಡಿ. ನಾವು ಸಿಟಿಲಿರೋದ್ರಿಂದ ಸೊ ಇಂಡಕ್ಷನ್ ಬೇಕೇ ಬೇಕು. ಸೊ ಇಂಡಕ್ಷನ್ ಬಳಕೆ ಮಾಡ್ತಿರೋರಿಗೆ ಎಲ್ರಿಗೂ ಗೊತ್ತೇ ಇರುತ್ತೆ, ಇಂಡಕ್ಷನ್ಗೆ ಸ್ಟೀಲ್ ಪಾತ್ರೆನೇ ಆಗಬೇಕು. ಬೇರೆ ಯಾವುದೋ ಸಿಲ್ವರ್ ಪಾತ್ರೆ ತಂದಿಟ್ರಿ ಅಂದರೆ ಆಗೋದೇ ಇಲ್ಲ, ಅದು ಅಟ್ಯಾಚ್ ಆಗೋದೇ ಇಲ್ಲ, ಮತ್ತು ನಿಮಗೆ ನೀರು ಕಾಯೋದಿಲ್ಲ, ಅಡುಗೆ ಆಗೋದಿಲ್ಲ. ಸೊ ಹಾಗಾಗಿ ಸ್ಟೀಲ್ ಪಾತ್ರೆ ಮಾತ್ರನೇ ಈ ಒಂದು ಇಂಡಕ್ಷನ್ಗೆ ಬಳಸಬೇಕು. ಸೊ ಈಗ ಮಾಡ್ಕೊಂಬಂದಿರುವಂತಹ ಎಲ್ಲ ಕಡುಬುಗಳನ್ನ ನಾನು ಬೇಯಲಿಕ್ಕೆ ಇಡ್ತಾ ಇದ್ದೀನಿ. ಸೊ ಫಸ್ಟ್ ಈ ಪಾತ್ರೆಗೆ ನೀರು ಹಾಕಿ ಕಟ್ಟಿದ್ದೀನಿ, ಇದು ನೆನಪಿರಲಿ ನಿಮಗೆ. ಇದರಲ್ಲಿ ಎಷ್ಟು ಇಡಿಸುತ್ತೋ ಅಷ್ಟು ಕಡುಬುಗಳನ್ನ ಇಟ್ಬಿಟ್ಟು ಈಗ ಒಂದು ಮುಚ್ಚಳದ ಥರ ಮುಚ್ಚಬೇಕಂದ್ರೆ ಒಂದು ಪ್ಲೇಟ್ನ ಮುಚ್ಚಿಬಿಡ್ಬೇಕು. ಹಂಗಿದ್ರೆ ಸ್ವಲ್ಪ ಬೇಗ ಬೇಯುತ್ತೆ ಮತ್ತು ಕರೆಂಟ್ ಸೇವ್ ಆಗುತ್ತೆ. ನೋಡಿರಿ, ನಾವು ಅಡುಗೆ ಮನೆಗೆ ಎಷ್ಟು ಉಳ್ಸೋಕ್ಕೆ ಪ್ರಯತ್ನ ಪಡ್ತಾ ಇರ್ತೀವಿ ಅಲ್ವಾ. ಎಲ್ಲ ಹೆಣ್ಮಕ್ಳು ಆಲ್ಮೋಸ್ಟ್ ಹಿಂಗೆ ಇರ್ತಾರೆ, ಬಟ್ ಕೆಲವರು ಮಾತ್ರ ಹೆಂಗೆ ಬೇಕು ಹಂಗೆ ಬಳಕೆ ಮಾಡ್ತಿರ್ತಾರೆ. ಬಟ್ ಹೆಣ್ಮಕ್ಳು ಹುಷಾರಿರಲೇಬೇಕು. ಏನಂತೀರಾ ಕಮೆಂಟ್ ಮಾಡಿರಿ. ಇವಾಗ ಇದು ಬೇಯ್ಲಿ, ನೆಕ್ಸ್ಟ್ ನಾನಲ್ಲಿ ಇನ್ನು ಉಳಿದಿರುವಂತಹ ಕಡುಬುಗಳನ್ನ ಮಾಡ್ಲಿಕ್ಕೆ ಹೋಗ್ತೀನಿ. 4 ನಿಮಿಷ ಅಷ್ಟೇ ನೋಡ್ರಿ, ಎಷ್ಟು ಚೆನ್ನಾಗಿ ಬೆಂದಿದ್ದಾವೆ, ಮಸ್ತಾಗಿ ಬೆಂದಿದೆ. ಒಂದು ಸ್ವಲ್ಪ ಮುಟ್ಟು ನೋಡಬೇಕು, ಅದೊಂಥರ ಜಾರ್ದಂಗೆ ಆಗುತ್ತೆ ಮತ್ತು ಗಟ್ಟಿಯಾಗಿರುತ್ತೆ. ಸೊ ಇದಿಷ್ಟು ಬೆಂದಿದೆ. ಈಗ ನಾನು ಪ್ಲೇಟಿಗೆ ಸರ್ವ್ ಮಾಡ್ತಾ ಇದ್ದೀನಿ. ಕಡುಬು ಹೆಂಗೆ ಅಂದರೆ ಈಗ ಮಾಡ್ತಾ ಇದ್ದೀವಿ ಅಂತಂದರೆ ಈಗ ಪಟ್ಟ ಅಂತಂದು ಮೆಂತ್ಯ ಚಟ್ನಿ ಹಾಕ್ಕೊಂಡು ಪಟ ಅಂತ ತಿಂತಾ ಇರಬೇಕು. ಇಲ್ಲ ಇನ್ನೊಂದು ತಾಸು ಬಿಟ್ಟು ತಿಂತೀನಿ, ಆಮೇಲೆ ತಿಂತೀನಿ, ಮಧ್ಯಾಹ್ನ ತಿಂತೀನಿ ಅಂತ ಅಂದರೆ ಇದು ಕಡುಬು ಅಲ್ವೇ ಅಲ್ವಾ. ಬೆಳಗ್ಗೆ ನಾಷ್ಟಕ್ಕೆ ಮತ್ತು ರಾತ್ರಿ ಊಟಕ್ಕೆ ಮಸ್ತ್ ಅಂದರೆ ಮಸ್ತ್ ಆಗುತ್ತೆ. ಮತ್ತು ಮಾಡಿದ ತಕ್ಷಣ ಬಿಸಿವೇ ಹಾಕ್ಕೊಂಡು ತಿನ್ನಬೇಕು, ಹಂಗಿದ್ರೇ ಒಳ್ಳೆ ಟೇಸ್ಟ್ ಕೊಡುತ್ತೆ. ಇದಾಮೇಲೆ ಫುಲ್ಲು ಆರಿದ ಮೇಲೆ ತಿನ್ನೋಕೆ ಹೋದ್ರೆ ನಿಮಗೆ ತಿನ್ನಂಗೆ ಆಗಲ್ಲ. ಹಂಗಾಗಿ ಬಿಸಿವೇ ಪ್ಲೇಟಿಗೆ ಸರ್ವ್ ಮಾಡಿ ಕೊಟ್ಬಿಡ್ಬೇಕು. ಈಗ ಮತ್ತೆ ಏನು ಆಗಲೇ ಮಾಡ್ಕೊಂಬಂದಿರೋವನ್ನ ಮತ್ತೆ ಹಾಕ್ತಾ ಇದ್ದೀನಿ. ಯಾರೆಲ್ಲ ನನ್ನ ಸ್ನೇಹಿತರು ಏನು ಅಡುಗೆ ಬರಲ್ಲ ನಿನಗೆ ಅಂತ ಹೇಳ್ತಿದ್ರಲ್ಲ, ನೋಡಿ ಎಷ್ಟು ಚೆನ್ನಾಗಿ ಅಡುಗೆ ಮಾಡಿದ್ದೀನಿ, ಕಮೆಂಟ್ ಮಾಡಿರಿ. ಇವಾಗ ಏನಿಲ್ಲ, ನಮಗೆ ಈಗ ನಾವೆಲ್ಲ ಮಸ್ತಾಗಿ ಅಡುಗೆ ಮಾಡಿಬಿಟ್ಟು ಪ್ಲೇಟಿಗೆ ಸರ್ವ್ ಮಾಡಿ ನಮ್ಮ ಮನೆಯವ್ರಿಗೆ ಕೊಟ್ಟಾಗ ಅವರು ಒಂದೇ ಒಂದು ಮಾತು ಸೂಪರ್ ಅಂತ ಹೇಳ್ಬಿಟ್ರೆ ಸಾಕು, ನಮಗೆ ಏನೋ ಒಂದು ಜ್ಞಾನಪೀಠ ಪ್ರಶಸ್ತಿನೇ ಕೊಟ್ಟಂಗೆ ಆಗ್ಬಿಡುತ್ತೆ. ಸುಮ್ಮನೆ ತಿನ್ನಬೇಡಿ ದಯವಿಟ್ಟು. ಗಂಡು ಮಕ್ಳಿಗೆ ಒಂದೇ ಒಂದು ಕಿವಿ ಮಾತು, ಕೆಲವ್ರು ಹೆಂಗೆ ಅಂದರೆ ಎಷ್ಟೇ ಚೆನ್ನಾಗಿ ಮಾಡಿದ್ರು ಕೂಡ ಹೆಂಗೆ ಮಾಡ್ತಾರೆ ಅಂದರೆ ಸುಮ್ಮನೆ ತಿಂತಾ ಇರ್ತಾರೆ. ಒಂದು ಮಾತು ಚೆನ್ನಾಗಿದೆ ಅನ್ನಲ್ಲ, ಅಟ್ಲೀಸ್ಟ್ ಚೆನ್ನಾಗಿಲ್ಲ ಅಂತಲೂ ಅನ್ನಲ್ಲ, ಸುಮ್ಮನೆ ತಿಂತಾ ಇರ್ತಾರೆ. ದಯವಿಟ್ಟು ಒಂದೇ ಒಂದು ಚೆನ್ನಾಗಿದೆ ಅಂತ ಹೇಳ್ಬಿಡಿ, ಅದೊಂದು ಖುಷಿನೇ ಬೇರೆ ನಮಗೆ. ಎಲ್ಲರೂ ಕೂಡ ನಿಮ್ಮ ಮನೇಲಿ ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದೆ ಒಂದು ಒಳ್ಳೆ ವಿಡಿಯೋ ಜೊತೆ ಸಿಗ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ಕಾರ. ಬಿಸಿ ತಿಂತೀಯಾ?